ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಆದಾಯ ಗಳಿಕೆಯಲ್ಲಿ ಇದೀಗ ಅತ್ಯಂತ ಶ್ರೀಮಂತ ಅಂತ ಅನಿಸಿಕೊಂಡಿದೆ. 2022-23ರಲ್ಲಿ 123 ಕೋಟಿ, ಹಾಗೆ 2023-24ರಲ್ಲಿ 146 ಕೋಟಿಯನ್ನ ಬಾಚಿದೆ. ಇನ್ನು 2024-25ರಲ್ಲಿ ನೋಡೋದಾದ್ರೆ 155 ಕೋಟಿ ಆದಾಯವನ್ನ ಗಳಿಸಿದೆ. ಇದು ಮೊದಲ ಸ್ಥಾನದಲ್ಲಿದೆ. ನಿಜಕ್ಕೂ ಕೊಲ್ಲೂರ ಮೂಕಾಂಬಿಕಾ ದೇವಾಲಯ ಏನಿದೆ ಮತ್ತು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ಏನಿದೆ, ಇದು ಅಕ್ರಮವಾಗಿ ಅಥವಾ ಕ್ರಮವಾಗಿ ಏನ್ ನಡೀತಾ ಇದೆ ಈ ಚಾಮುಂಡೇಶ್ವರಿ ದೇವಾಲಯ, ಈ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನ ಗಳಿಸಿದೆ. ಇನ್ನು ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 34,566 ದೇವಾಲಯಗಳಿದಾವೆ. ಇವುಗಳಲ್ಲಿ 205 ದೇವಾಲಯಗಳು ಎ ವರ್ಗ ಅಂತ ಹೆಸರನ್ನ ಪಡೆದುಕೊಂಡಿದೆ. ಇನ್ನ 193 ದೇವಾಲಯಗಳು ಬಿ ವರ್ಗ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದಾರೆ. ಹಾಗೂ 34,168 ದೇವಾಲಯಗಳನ್ನ ಸಿ ವರ್ಗದಲ್ಲಿ ಇರಿಸಲಾಗಿದೆ. 3 ವರ್ಷದಿಂದ ವರ್ಷಕ್ಕೆ ದೇವಾಲಯಗಳ ವರಮಾನ ಏನಿದೆ ಅದು ಹೆಚ್ಚಳ ಆಗ್ತಾನೇ ಇದೆ. ಇದು ರಾಜ್ಯದ ಪ್ರಮುಖ 10 ದೇವಸ್ಥಾನಗಳಿಂದ 2022ರಿಂದ 23ರಲ್ಲಿ 368 ಕೋಟಿ ಆಗಿದೆ. 2023ರಿಂದ 24ರವರೆಗೆ ಏನು 418 ಕೋಟಿ ಆಗಿದೆ. ಇನ್ನು ಜೊತೆಗೆ ಈಗ ರೀಸೆಂಟ್ ಆಗಿ 2024ರಿಂದ 25ರಲ್ಲಿ 4,330 ಕೋಟಿ ಆಗಿದೆ. ಈ ಹಿಂದೆ ಎಲ್ಲ ಹೋಲಿಸ್ಕೊಂಡ್ ಬಂದ್ರೆ ಈಗ ಇನ್ನೂ ಒಂದಷ್ಟು ವರಮಾನ ಹೆಚ್ಚಾಗಿದೆ. ಯಾಕಂದ್ರೆ ನೋಡಿ, 2022-23ರಲ್ಲಿ 368 ಕೋಟಿ ಇದ್ದಿದ್ದು 24ರಷ್ಟರಲ್ಲಿ 418 ಆಯಿತು. ಇನ್ನು ಈಗ 24ರಿಂದ 25ರಲ್ಲಿ 433ಕ್ಕೆ ಏರಿಕೆ ಆಗಿದೆ. ಹೀಗೆ ಕೋಟಿ ಆದಾಯವನ್ನ ಗಳಿಕೆ ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಇದೀಗ ಎ ವರ್ಗದ ದೇವಾಲಯಗಳಿಂದ ಬರೋಬ್ಬರಿ 2,216 ಕೋಟಿ ಮತ್ತು ಬಿ ವರ್ಗದಿಂದ ದೇವಾಲಯಗಳಿಂದ ಬರ್ತಾ ಇರುವಂತದ್ದು 103 ಕೋಟಿ ಆದಾಯ ಬಂದಿದೆ. ಇನ್ನ 25,171 ಪ್ರವರ್ಗ ಸಿ ದೇವಾಲಯಗಳೇನಿದಾವೆ ಅವು ವಾರ್ಷಿಕಕ್ಕೆ 72,000 ಮೊತ್ತವನ್ನ ಪಡೆದುಕೊಳ್ತಾ ಇದ್ವು. ರಾಜ್ ನ್ಯೂಸ್ ಕನ್ನಡ.